Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. Praise the Lord. ಪ್ರಿಯರೇ, ಪರಿಶುದ್ಧ ದೇವನ ಸಾನ್ನಿಧ್ಯದಲ್ಲಿ ದೇವರ ಮಗನಾಗಿ ಮಗಳಾಗಿ ಕರೆಹೊಂದಿದವರಾಗಿದ್ದೇವೆ. ನಾವು ಸರ್ವೇಶ್ವರ ಸ್ವಾಮಿಯ ಪರಿಶುದ್ಧ ನಿವಾಸಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ನಾವು ಆ ಪರಿಶುದ್ಧ ಸ್ವಾಮಿಯ ಆ ನಿವಾಸಕ್ಕೆ ಬಾಧ್ಯಸ್ಥರಾಗಿರುವಂತಹ ನಾವು ಜೀವದಾಯಕರಾಗಿರುವ ಪ್ರಭು ಯೇಸುವಿನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಸಮರ್ಪಿಸುವವರಾಗಿದ್ದೇವೆ. ಪ್ರಿಯರ, ದೇವರ ವಾಣಿ ನಮ್ಮೊಂದಿಗೆ ಮಾತನಾಡುತ್ತದೆ. ದೇವರು ವಾಣಿಯಾಗಿ ನಮ್ಮೊಡನೆ ಮಾತನಾಡುತ್ತಾರೆ. ವಾರ್ತೆ ಎಂಬುವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ವಾರ್ತೆ ಎಂಬುವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ವಾರ್ತೆ ಎಂಬುವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ಆದಿಯಲ್ಲಿ ವಾಕ್ಯವಾಗಿದ್ದಂತಹ ದೇವರು, ಆದಿಯಲ್ಲಿ ವಾಕ್ಯವಾಗಿ ಬೆಳಗಿದಂತಹ ದೇವರು ಮಾಂಸವಾಗಿ, ಶರೀರವಾಗಿ, ರಕ್ತವಾಗಿ ಇಂದು ನಮ್ಮೊಡನೆ ವಾಸ ಮಾಡುವವರಾಗಿದ್ದಾರೆ. ಎಂತಹ ಸುಂದರ, ಎಂತಹ ಮನೋಹರ. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ 85ನೇ ಕೀರ್ತನೆಯಲ್ಲಿ, ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಯಾರೆಲ್ಲ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರುತ್ತಾರೋ ಅವರೆಲ್ಲರಿಗೂ ರಕ್ಷಣೆ ಪಕ್ಕದಲ್ಲಿಯೇ ಇದೆ, ಸನ್ನಿಹದಲ್ಲಿಯೇ ಇದೆ ಎಂಬುದಾಗಿ. Praise the Lord. Hallelujah. 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 ಹೌದು ಪ್ರಿಯರೇ, ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಯಾರೆಲ್ಲ ನಾವು ಭಯಭಕ್ತಿಯಿಂದ ಇರ್ತೇವೋ, ಭಯಭಕ್ತಿಯಿಂದ ಇರುವಂತಹ ಪ್ರತಿಯೊಬ್ಬರ ಜೀವನದಲ್ಲಿ ದೇವರು ನಮಗೆ ರಕ್ಷಣೆಯಾಗಿರುತ್ತಾರೆ. ನವಜೀವನವನ್ನು ತುಂಬುವವರಾಗಿರುತ್ತಾರೆ. ಪುನಶ್ಚೇತನವನ್ನು ನಮಗೆ ಕೊಡುವವರಾಗಿರುತ್ತಾರೆ. ನಮಗೆ ಕರುಣೆಯನ್ನು ತೋರಿಸುವವರಾಗಿರುತ್ತಾರೆ. 85ನೇ ಕೀರ್ತನೆಗಾರ 11ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಸತ್ಯತೆಯು ಹುಟ್ಟುವುದು ಭೂಮಿಯಿಂದ, ನೀತಿಯು ದೃಷ್ಟಿಸುವುದು ಗಗನದಿಂದ. ಸತ್ಯವೆಂಬ ಪ್ರಭು ಯೇಸು ಹುಟ್ಟಿದ್ದು ಈ ಭೂಮಿಯಿಂದ. ಸತ್ಯವಂತನಾಗಿದ್ದಂತಹ ದೇವರು ಜನ್ಮ ತಾಳಿದ್ದು ಈ ಭೂಮಿಯಿಂದ. ಸತ್ಯವಂತರಾಗಿರುವಂತಹ ರಕ್ಷಕರು ನಮ್ಮೊಡನೆ ವಾಸ ಮಾಡಿದ್ದು ಈ ಭೂಮಿಯ ಮೇಲೆ. ಆದರೆ ನೀತಿಯನ್ನ ದೃಷ್ಟಿಸುವುದು ಆಕಾಶದಿಂದ, ಗಗನದಿಂದ, ತನ್ನ ಸ್ವರ್ಗ ಸಿಂಹಾಸನದಿಂದ. ಹೀಗೆ ತನ್ನ ಸ್ವರ್ಗ ಸಿಂಹಾಸನದಿಂದ ಗಗನದಿಂದ ನಮ್ಮನ್ನು ದೃಷ್ಟಿಸುವವರಾಗಿದ್ದಾರೆ ಪ್ರಭುದೇವರು. ಆದ್ದರಿಂದ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳಿಗೂ ಅವರು ತೀರ್ಪನ್ನು ಕೊಟ್ಟೇ ಕೊಡುವರು. ಒಳಿತನ್ನು ಸಹ ಮಾಡಿಯೇ ಮಾಡುವರು. ಹೇಗೆ ನಮ್ಮ ನಾಡು ಬೆಳೆಯನ್ನು ಕೊಡುತ್ತದೋ ಹಾಗೆ ದೇವರ ಆಶೀರ್ವಾದ ನಮಗೆ ಕೃಪೆಯನ್ನು ಕೊಡುತ್ತದೆ. ಪ್ರಭುವಿನ ಮುಂದೆ ನಾವು ನೀತಿವಂತರಾಗಿರುವಾಗ ದೇವರು ನಮ್ಮ ಜೀವನಕ್ಕೆ ಹೊಸ ಮಾರ್ಗವನ್ನು ತೆರೆದುಕೊಡುತ್ತಾರೆ. ನಾವು ದೇವರ ಮುಂದೆ ಪ್ರಾಮಾಣಿಕರಾಗಿರುವಾಗ ದೇವರು ನಮ್ಮ ಜೀವನದಲ್ಲಿ ಮುಚ್ಚಲ್ಪಟ್ಟಂತಹ ಬಾಗಿಲುಗಳನ್ನ ತೆರೆದುಕೊಡುತ್ತಾರೆ. ತನ್ನ ಅನುಗ್ರಹ ಮಳೆಯನ್ನ ನಮ್ಮ ಮೇಲೆ ಸುರಿಸುತ್ತಾರೆ. ಹೌದು ಪ್ರಿಯ ಸಹೋದರನೇ, ಸಹೋದರಿ, ದೇವರ ಸಾನ್ನಿಧ್ಯದಲ್ಲಿ ದೇವರ ಮಕ್ಕಳಾಗಿ ನಾವಿದ್ದೇವೆ.
ದೇವರ ಸಾನ್ನಿಧ್ಯದಲ್ಲಿ ದೇವರ ಮಕ್ಕಳಾಗಿರುವಂತ ನಾವು ಸದಾ ಆತನ ಕೃಪೆಯಲ್ಲಿ ನಾವು ಜೀವಿಸಲು ಕರೆ ಹೊಂದಿದ್ದೇವೆ. ಪ್ರಿಯರೇ, ಒಂದು ಕ್ಷಣ ಆ ಪ್ರಭುವನ್ನು ನಾವು ಸ್ಮರಿಸೋಣವೇ? ಆ ಪ್ರಭುವಿನೊಂದಿಗೆ ನಾವು ಒಂದಾಗೋಣವೇ? ಆ ಪ್ರಭುವಿನ ನಾಮಸ್ಮರಣೆಯಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣವೇ? ನಾವು ಪ್ರಭುವಿಗೆ ನಮ್ಮನ್ನು ಒಪ್ಪಿಸೋಣ. ಪ್ರಭುವೇ, ನನ್ನ ಮೇಲೆ ಕರುಣೆ ತೋರಿ, ಪ್ರಭುವೇ ನನ್ನ ಮೇಲೆ ದಯೆ ತೋರಿ ಎಂಬುದಾಗಿ ಆ ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವು ಹರಸೋಣ. Praise the Lord. Praise the Lord. Hallelujah. Hallelujah. ಎರಡೂ ಕಣ್ಣುಗಳನ್ನು ಮುಚ್ಚೋಣ. ನಮ್ಮ ಎರಡೂ ಕಣ್ಣುಗಳನ್ನು ಪ್ರಭುವಿನ ಮುಂದೆ ಮುಚ್ಚೋಣ. ಸ್ವರ್ಗ ಕವಾಡು ತೆರೆದಿರುವ ಸಮಯ. ಹಿನ್ನೆಲೆಗೆ ಸ್ವರ್ಗ ಸಿಂಹಾಸನವನ್ನ ಬಿಟ್ಟು ಬಳಿ ಬಂದಿರುವ ಸಮಯ. ಓ ಕರುಣಾಳುವೆ, ಓ ಪ್ರಭುದೇವರೇ, ಈ ಜಾವದಲ್ಲಿ ನಿನ್ನ ಬಳಿ ಬಂದಿರುವೆ. ನನ್ನ ಬಾಳ ನಾವಿಕನಾಗಿ, ನನ್ನ ಬಾಳ ಪಯಣಕ್ಕೆ ಮಾರ್ಗವಾಗಿ ನೀ ಬರುವ ಈ ಸಮಯವನ ಕಾದಿರುವೆ. ನನ್ನ ಹೃದಯಕ್ಕೆ ಆಗಮಿಸು, ನನ್ನ ಬಾಳಿಗೆ ಆಗಮಿಸು. ಓ ಪ್ರಿಯ ಪ್ರಭು ಯೇಸುವೇ, ನಿನ್ನ ಪ್ರೀತಿಯ ನಾಸವಿದು, ನಿನ್ನ ವಾಕ್ಯವನ ಧ್ಯಾನಿಸಿ, ನಿನ್ನೊಡನೆ ನಾ ಬಾಳಲು ನಿನ್ನ ಸನ್ನಿಧಿ ಬಂದಿರುವೆ ದೇವಾ. ಬರಲಾರೆಯ ನೀರಲಾರೆಯ, ಓ ಪ್ರಭುವೇ ನನ್ನ ಗುರುವಾಗಿ, ನನ್ನ ಪ್ರಭುವಾಗಿ, ನನ್ನ ದೇವರಾಗಿ ಬರಲಾರೆಯ. ಲೋಕವೇ ವ್ಯಾಪಿಸಿದೆ ಕೊರೋನಾ ವಯದಿಂದ, ಜನಸಮೂಹವು ತತ್ತರಿಸಿದೆ ಭಯಭೀತಿಯಿಂದ. ಓ ಯೇಸುವೇ, ಓ ದೇವರೇ, ನಾ ಬೇಡುವೆ ಅಂಗಲಾಚಿ, ಕರುಣಿಸು ಈ ಲೋಕವನ್ನು, ಲೋಕದ ಜನತೆಯನ್ನು.
ಜನತೆಯನ್ನು. ಹೌದು ಸ್ವಾಮಿ, ಲೋಕವೆಲ್ಲ ತತ್ತರಿಸಿ ಹೋಗಿದೆ ರಾಜ, ನಿತ್ರಾಣವಾಗಿ ಹೋಗಿದೆ ರಾಜ. ರಾಷ್ಟ್ರ ರಾಷ್ಟ್ರಗಳು, ದೇಶ ದೇಶಗಳು, ರಾಜ್ಯ ರಾಜ್ಯಗಳು, ಒಂದೊಂದು ಪ್ರದೇಶಗಳು, ಜಿಲ್ಲೆಗಳು, ತಾಲೂಕು, ಹೋಬಳಿಗಳು, ಇಡೀ ವಿಶ್ವವೇ ಭಯದಿಂದ ತುಂಬಿದೆ ರಾಜ. ಎಲ್ಲಿ ನೋಡಿದರೂ ಭಯದ ವಾತಾವರಣ, ದುಡಿಯಲು ಕೆಲಸವಿಲ್ಲದ ವಾತಾವರಣ, ಬಲಿಪೂಜೆಯಲ್ಲಿ ಭಾಗವಹಿಸದ ವಾತಾವರಣ, ನಿನ್ನನ್ನು ಆರಾಧಿಸಲು ಅಸಾಧ್ಯವಾಗಿರುವ ವಾತಾವರಣ, ಒಳಿತು ಕೆಡುಕುಗಳ ಮಧ್ಯದಲ್ಲಿ ಜೀವಿಸುವ ಜನಸಾಮಾನ್ಯರಾಗಿರುವಂತ ನಮ್ಮ ಎಲ್ಲಾ ಹೋರಾಟಗಳು ನಮ್ಮನ್ನು ಬಂಧಿಸಿದೆ ಸ್ವಾಮಿ. ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ. ನಿಮ್ಮ ಸನ್ನಿಧಿಯಲ್ಲಿ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ವಂದಿಸಿ, ನಿಮ್ಮನ್ನು ಮಹಿಮೆ ಪಡಿಸಿ, ನಿಮ್ಮನ್ನು ಆರಾಧಿಸಿ ನಾವು ಪ್ರಾರ್ಥಿಸುತ್ತೇವೆ ರಾಜ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ಸ್ತುತಿಸುತ್ತೇವೆ ರಾಜ, ಆರಾಧಿಸುತ್ತೇವೆ ರಾಜ, ಮಹಿಮೆ ಪಡಿಸುತ್ತೇವೆ ರಾಜ. ಆರಾಧನೆ ಪ್ರಭುವೇ ಆರಾಧನೆ, ಆರಾಧನೆ ಪ್ರಭುವೇ ಆರಾಧನೆ. ಸ್ತುತಿ ಸ್ತೋತ್ರ ಮಹಿಮೆಯೊಂದಿಗೆ ಆರಾಧನೆ, ಸ್ತುತಿಯು ಸ್ತೋತ್ರ ಮಹಿಮೆಯೊಂದಿಗೆ ಆರಾಧನೆ. ಆರಾಧನೆ 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 ಪ್ರಭುವೇ ಆರಾಧನೆ. ಸ್ತುತಿಯು ಸ್ತೋತ್ರ ಮಹಿಮೆಯೊಂದಿಗೆ ಆರಾಧನೆ, ಸ್ತುತಿಯು ಸ್ತೋತ್ರ ಮಹಿಮೆಯೊಂದಿಗೆ ಆರಾಧನೆ. ದೇವಾದಿದೇವನೇ ಆರಾಧನೆ, ಉನ್ನತ ರಾಜನೇ ಆರಾಧನೆ. ದೇವಾದಿದೇವನೇ ಆರಾಧನೆ, ಉನ್ನತ ರಾಜನೇ ಆರಾಧನೆ. ಶಿರವಾಗಿ ಮಣಿಯುವೆನು ಆರಾಧನೆ, ಶಿರವಾಗಿ ಮಣಿಯುವೆನು ಆರಾಧನೆ. ಮಂಡಿ ಊರಿ ಸ್ತುತಿಸುವೆನು ಆರಾಧನೆ, ಮಂಡಿ ಊರಿ ಸ್ತುತಿಸುವೆನು ಆರಾಧನೆ. ಆರಾಧನೆ ಪ್ರಭುವೇ ಆರಾಧನೆ, ಆರಾಧನೆ ಪ್ರಭುವೇ ಆರಾಧನೆ. ಸ್ತುತಿಸಿ ನಮಿಸಿ ನಿನ್ನನ್ನು ನಾನು ಆರಾಧಿಪೆ, ಸ್ತುತಿಸಿ ವಂದಿಸಿ ನಿಮ್ಮನ್ನು ನಾನು ಆರಾಧಿಪೆ. ಸ್ತುತಿಸಿ ನಿಮ್ಮನ್ನು ಆರಾಧಿಸಿ ನಾ ವಂದಿಪೆ, ಸ್ತುತಿಸಿ ಆರಾಧಿಸಿ ನಾನು ವಂದಿಪೆ.
ಶಕ್ತಿಯಿಂದ ಆರಾಧಿಸೆ, ಆತ್ಮದಿಂದ ಆರಾಧಿಸೆ, ಶಕ್ತಿಯಿಂದ ಆರಾಧಿಸೆ. ಕರುವನ್ನು ತಟ್ಟಿ ಆರಾಧಿಸೆ, ನಿನ್ನನ್ನು ನಾನು ಆರಾಧಿಸೆ ಯೇಸುವೇ, ನಿನ್ನನ್ನು ನಾನು ಆರಾಧಿಸೆ ಯೇಸುವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸ್ತೋತ್ರ ದೇವ ನಿನಗೆ ಎಂದು ಹಲ್ಲೆಲೂಯಾ, ಸ್ತೋತ್ರ ದೇವ ನಿನಗೆ ಎಂದು ಹಲ್ಲೆಲೂಯಾ. ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ. Hallelujah, hallelujah, amen. Hallelujah, hallelujah, amen. Hallelujah, hallelujah, amen. Hallelujah, hallelujah, amen. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಲ್ಲೆಲೂಯಾ 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 Praise the Lord. Praise the Lord. Praise the Lord. ಪ್ರಿಯರೇ, ಪ್ರಭುವಾದ ದೇವರ ಮಕ್ಕಳು ನಾವು. ಪ್ರಭುವಾದ ದೇವರ ಮಕ್ಕಳು ನಾವಾಗಿರುವಾಗ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಾವಿರುವಾಗ, ದೇವರು
ನಮ್ಮ ಎಲ್ಲ ಜೀವನದ ಕುಂದುಕೊರತೆಗಳನ್ನು ತೆಗೆದು ಹಾಕುತ್ತಾರೆ. ಹಳೆಯ ಜೀವನವನ್ನ ಹೊಸ ಜೀವನವಾಗಿ ಮಾರ್ಪಡಿಸುತ್ತಾರೆ. ಹಳೆಯ ಸ್ವಭಾವವನ್ನ ನೂತನ ಸ್ವಭಾವವಾಗಿ ಮಾರ್ಪಡಿಸುತ್ತಾರೆ. ನಿನ್ನ ಹಳೆಯದನ್ನು ತೆಗೆದು ನಾನು ಹೊಸದನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ನಿನ್ನ ಕಲ್ಲಾದ ಹೃದಯವನ್ನು ತೆಗೆದು ನಾನು ಮಾಂಸದ ಹೃದಯವನ್ನಾಗಿಸುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಯಾವಾಗ ನಾವು ಭಯಭಕ್ತಿ ಉಳ್ಳವರಾಗಿ ಪ್ರಭುವಿನ ಮುಂದೆ ನಾವು ನಿಲ್ಲುವಾಗ, ಪ್ರಿಯರೇ, ಈ ದಿನದಲ್ಲಿ ಆಮೋಸನ ಪ್ರವಾದನೆಯನ್ನು ನಾವು ಧ್ಯಾನಿಸುತ್ತೇವೆ. ದೇವರು ಹೇಳ್ತಾ ಇದ್ದಾರೆ, ನಾನು ದಾವೀದನ ಗುಡಾರವನ್ನ ಮತ್ತೆ ನಾನು ಕಟ್ತೇನೆ, ಮತ್ತೆ ನಾನು ಕಟ್ಟಿ ಎಬ್ಬಿಸ್ತೇನೆ ಎಂಬುದಾಗಿ. ದಾವೀದನ ಗುಡಾರಗಳನ್ನ ನಾನು ಮತ್ತೆ ಕಟ್ಟುತ್ತೇನೆ, ಮರಳಿ ಅದನ್ನು ಎಬ್ಬಿಸ್ತೇನೆ, ಹಾಗೆ ಬಿಡುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಈ ದಾವೀದನ ಗುಡಾರ ಪ್ರಭು ಯೇಸು, ದಾವೀದನ ಸಂತತಿಯನ್ನ ಪ್ರಭು ದೇವರು ಕಟ್ಟಿ ಎಬ್ಬಿಸುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ದಾವೀದನ ಸಂತತಿಯ ಮೂಲಕವಾಗಿ ಚಿಗುರೊಡೆಯುವ ಪ್ರಭು ಯೇಸುವನ್ನು ನಾನು ಕಟ್ಟಿ ಎಬ್ಬಿಸುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಪ್ರಭು ಯೇಸುವಾಗಿದ್ದಾರೆ ಗುಡಾರ. ದಾವೀದನು ತನ್ನ ಜೀವನದಲ್ಲಿ ದೇವರನ್ನ ಕಂಡರಿತು ಬಲಹೀನನಾಗಿ ಹೋದ, ಆದರೂ ದೇವರನ್ನ ಸಂಪೂರ್ಣವಾಗಿ ಅರಿತುಕೊಂಡವನಾದ. ದೇವರು ಆತನ ಮೂಲಕವಾಗಿ ಮಾಡಿದಂತಹ ವಾಗ್ದಾನಗಳನ್ನ ಮರೆತು ಹೋಗಲಿಲ್ಲ. ಕೊಟ್ಟ ಮಾತನ್ನ ಮರೆಯದಂತಹ ದೇವರು. ಹಾಗೆಯೇ ದಾವೀದನ ಗುಡಾರವನ್ನ ಮರಳಿ ಎಬ್ಬಿಸುವಂತಹ ದೇವರು ಇಂದು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಬಿದ್ದು ಹೋಗಿರುವಂತಹ, ಸೋತು ಹೋಗಿರುವಂತಹ, ನಾಶವಾಗಿ ಹೋಗಿರುವಂತಹ, ಕೆಡವಲ್ಪಟ್ಟಿರುವಂತಹ ನಮ್ಮ ಜೀವನವನ್ನ ದೇವರು ಮತ್ತೆ ಎಬ್ಬಿಸುವೆನು, ಕಟ್ಟಿ ಎಬ್ಬಿಸುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಸಹೋದರನೇ, ಸಹೋದರಿಯೇ, ನಿನ್ನ ಜೀವನದಲ್ಲಿ ಹೋರಾಟವಿರಬಹುದು, ನಾಶನಗಳು ಬಂದಿರಬಹುದು, ಸಾಲಗಾರರಾಗಿರಬಹುದು, ದಾರಿದ್ರ್ಯರಾಗಿರಬಹುದು, ಎಲ್ಲವನ್ನ ಕಳೆದುಕೊಂಡಂತಹ ಪರಿಸ್ಥಿತಿಯಾಗಿರಬಹುದು, ವ್ಯಕ್ತಿಗಳನ್ನ ನಂಬಿ ಮೋಸ ಹೋಗಿರಬಹುದು, ವಂಚಿತರಾಗಿರಬಹುದು, ವ್ಯಾಪಾರಕ್ಕಾಗಿ ಕೈಯಲ್ಲಿರುವುದೆಲ್ಲವನ್ನ ವ್ಯಯ ಮಾಡಿ ಎಲ್ಲವನ್ನ ಕಳೆದುಕೊಂಡು ರಸ್ತೆಯಲ್ಲಿ ನಿಂತಿರಬಹುದು, ಸಾಲಗಾರರಾಗಿ ಬಡ್ಡಿ ಕೊಡಲಾಗದೆ ತತ್ತರಿಸುತ್ತಾ ಇರಬಹುದು. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಗುಡಾರವನ್ನ, ನಿನ್ನ ಮನೆಯನ್ನ, ಬಿದ್ದು ಹೋಗಿರೋ ನಿನ್ನ ಮನೆಯನ್ನ, ದಾರಿದ್ರ್ಯವೇ ಆಗಿರುವ ನಿನ್ನ ಮನೆಯನ್ನ ನಾನು ಮರಳಿ ಎಬ್ಬಿಸುತ್ತೇನೆ. ನಿರಾಶ್ರಿತನಾಗಿರುವ ನಿನ್ನನ್ನು ನಾನು ಕಟ್ಟಿ ಎಬ್ಬಿಸುತ್ತೇನೆ. ಎಲ್ಲ ನಿನ್ನ ಬಿರುಕುಗಳನ್ನು ನಾನು ಮುಚ್ಚುತ್ತೇನೆ. ನಿನಗಿರುವಂತಹ ಎಲ್ಲ ತೊಂದರೆ ತಾಪತ್ರೆಗಳನ್ನು ನಾನು ಮುಚ್ಚುತ್ತೇನೆ. ನಿನ್ನ ಸಮಸ್ಯೆಗಳನ್ನು ನಾನು ಮುಚ್ಚುತ್ತೇನೆ. ನಿನ್ನ ಸಾಲದ ಬಾಗಿಲುಗಳನ್ನು ನಾನು ಮುಚ್ಚುತ್ತೇನೆ. ನಿನ್ನ ಅನಾರೋಗ್ಯದ ಬಾಗಿಲುಗಳನ್ನು ಮುಚ್ಚುತ್ತೇನೆ. ಬಂಧನದಲ್ಲಿರುವಂತಹ ಎಲ್ಲ ನಿನ್ನ ಬಾಗಿಲುಗಳನ್ನು ನಾನು ಮುಚ್ಚುತ್ತೇನೆ. ನನ್ನ ಅನಂತ ಕೃಪೆಯನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ. ಅವು ಎಲ್ಲವನ್ನೂ ನೀನು ಶುದ್ಧಗೊಳಿಸುತ್ತದೆ. ನಿನ್ನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ಹಾಳಾದದೆಲ್ಲವನ್ನು ನಾನು ಎತ್ತಿ ನಿಲ್ಲಿಸುತ್ತೇನೆ. ನಿನ್ನ ಜೀವನದಲ್ಲಿ ನೀನೇನೆಲ್ಲ ಕಳೆದುಕೊಂಡಿದ್ದೀಯೋ ಅದೆಲ್ಲವನ್ನು ನಾನು ನಿನಗೆ ಮರಳಿ ಕೊಡುತ್ತೇನೆ. ನಿನ್ನ ಜೀವನದಲ್ಲಿ ನೀನು ದುಡಿದು ಸಂಪಾದಿಸಿದ್ದು ನಿನ್ನ ಕೈ ಬಿಟ್ಟು ಹೋಗಿರಬಹುದು, ಅಥವಾ ಪರರ ಕೈವಶವಾಗಿರಬಹುದು, ಪರರಿಂದ ವಂಚನೆಗೊಳಗಾಗಿರಬಹುದು. ಅಯ್ಯೋ, ನನ್ನ ಜೀವನ ದಾರಿದ್ರ್ಯವಾಯಿತಲ್ಲ, ಅಯ್ಯೋ ನನ್ನ ಜೀವನದಲ್ಲಿ ನಾನು ಎಲ್ಲ ಕಳೆದುಕೊಂಡದಲ್ಲ, ಅಯ್ಯೋ ನಾನು ಏನು ಮಾಡುವುದು, ಅಥವಾ ನನ್ನ ತಪ್ಪಿನ ನಿಮಿತ್ತ, ಪಾಪದ ನಿಮಿತ್ತವಾಗಿ ಆಗಿದೆ ಎಂಬ ಪಶ್ಚಾತ್ತಾಪದ ಜೀವನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರಬಹುದು. ಆದರೆ ದೇವರಿಂದ ಹೇಳ್ತಾ ಇದ್ದಾರೆ, ಆಳಾದದ್ದನ್ನ ಎತ್ತಿ ನಾನು ನಿಲ್ಲಿಸುತ್ತೇನೆ. ನೀನು ಕಳೆದುಕೊಂಡಿರುವುದನ್ನು ಮತ್ತೆ ನಾನು ನಿನಗೆ ಕೊಡುತ್ತೇನೆ. ಮೊದಲಿದ್ದಂತೆಯೇ ನಾನು ಪುನಃ ನಿನ್ನನ್ನು ನಾನು ಮಾರ್ಪಡಿಸುತ್ತೇನೆ. ಮೊದಲು ಯಾವ ನೆಲೆಯಲ್ಲಿದೆಯೋ ಅದಕ್ಕಿಂತ ಉತ್ತಮವಾದ ನೆಲೆಯಲ್ಲಿ ನಾನು ನಿನ್ನನ್ನು ಮಾರ್ಪಡಿಸುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ,
ನಾವು ಯಾವುದನ್ನೆಲ್ಲ ಕಳೆದುಕೊಂಡುವೋ ಅದನ್ನ ಮತ್ತೆ ಕೊಡುವಂತಹ ದೇವರು. ಯಾವುದನ್ನ ಉಳಿಸಿಕೊಳ್ಳಿಕ್ಕಾಗಿರುವ ಮತ್ತೆ ಅದನ್ನು ನಮ್ಮ ಮುಂದೆ ತರುವಂತಹ ದೇವರು. ಯಾವಾಗ? ಭಯಭಕ್ತಿ ಉಳ್ಳವರಾಗಿ ಆ ದೇವರ ಸನ್ನಿಧಿಯಲ್ಲಿರುವಾಗ, ಭಯಭಕ್ತಿ ಉಳ್ಳವರಾಗಿ ನಾವು ನಮ್ಮನ್ನ ದೇವರಿಗೆ ಸಮರ್ಪಿಸಿಕೊಳ್ಳುವಾಗ. ಹೌದು, ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುವಾಗ ದೇವರು ಎಲ್ಲ ಕಾರ್ಯವನ್ನು ಸುಸಜ್ಜಿತವಾಗಿ ಮಾರ್ಪಡಿಸುವರು. ನಮ್ಮ ಮೇಲೆ ಅಧಿಕಾರ ಮಾಡುವವರನ್ನು ನಮ್ಮಿಂದ ತೆಗೆದು ಹಾಕುವರು. ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವವರನ್ನ ಕೊಂಬುಗಳನ್ನು ಮುರಿಯುವರು. ಶತ್ರುಗಳಾಗಿ ನಮ್ಮನ್ನು ಹಿಂಬಾಲಿಸುವವರ ಅವರ ಕ್ರೂರತನವನ್ನು ತೆಗೆದು ಹಾಕುವರು. ನಿನ್ನ ಶತ್ರುವಾಗಿರುವನು ಒಂದು ಮಾರ್ಗದಲ್ಲಿ ಬರುವಾಗ ಅವರು 7 ಮಾರ್ಗದಲ್ಲಿ ಓಡಿ ಹೋಗುವಂತೆ ಮಾಡುವರು. ನಿನ್ನ ಜೀವನದಲ್ಲಿ ನಾನು ಹೊಸತನ್ನ ಬಿತ್ತುವೆನು. ವಾಕ್ಯ ಹೇಳ್ತದೆ, ಹೊಸ ಬಿತ್ತನೆಯಾಗುವುದು ಕೊಯ್ಯುವವನ ಹಿಂದೆಯೇ, ಹೊಸ ಫಸಲು ಸಿದ್ಧವಾಗುವುದು ದ್ರಾಕ್ಷಿ ತುಳಿಯುವವನ ಮುಂದೆಯೇ. ಯಾರು ತುಳಿಯಬೇಕೆಂದಿದ್ದಾರೆ ಅವರ ಮುಂದೆ ಹೊಸ ಫಸಲಾಗುವುದು, ಹೊಸ ಜೀವನವಾಗುವುದು. ನಮ್ಮನ್ನು ಯಾರು ತುಳಿಯಬೇಕು ಅಂತಿದ್ದಾರೆ ಅವರ ಮುಂದೆ ದೇವರು ನಮ್ಮನ್ನು ಹೊಸ ಫಸಲಾಗಿ ಮಾರ್ಪಡಿಸುವರು. ಹೊಸ ಬಿತ್ತನೆಯಾಗುವುದು ಕೊಯ್ಯುವವನ ಹಿಂದೆ. ಯಾರು ನಮ್ಮನ್ನು ಕೊಯ್ಯಬೇಕೆಂದು ನಾಶಪಡಿಸಬೇಕೆಂದಿರ್ತಾರೆ ಅವರ ಮುಂದೆ ನಾನು ಹೊಸ ಬಿತ್ತನೆಯಾಗುತ್ತೇನೆ, ನೀನು ಹೊಸ ಬಿತ್ತನೆಯಾಗುತ್ತೀಯೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹೊಸ ಬಿತ್ತನೆ ಆಗ್ಲಿಕ್ಕೆ ಎಷ್ಟು ಜನಕ್ಕೆ ಆಸೆ ಉಂಟು? ಹೊಸ ಫಸಲನ್ನು ಕೊಡೋದಕ್ಕೆ ಎಷ್ಟು ಜನಕ್ಕೆ ಆಸೆ ಉಂಟು? ತುಳಿಯುವವರ ಮುಂದೆ ಬೆಳೆಯುವುದಕ್ಕೆ ಎಷ್ಟು ಜನರಿಗೆ ಆಸೆ ಉಂಟು? ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ, ಆಮೆನ್ ಹೇಳಿ. ಹಲ್ಲೆಲೂಯಾ, ಆಮೆನ್, ಆಮೆನ್, ಆಮೆನ್. ಇಂದು ನಿಮ್ಮ ಜೀವನದಲ್ಲಿ ಒಂದು ಉದ್ಧಾರ, ಇಂದು ಒಂದು ಆಶೀರ್ವಾದದ ದಿನ, ಇಂದು ಒಂದು ಆಶೀರ್ವಾದದ ದಿನ. ಸುರಿಯುವು ದ್ರಾಕ್ಷಾರಸವನ್ನು ಬೆಟ್ಟಗಳು, ಕರಗುತ್ತಿರುವುವು ಅದರಿಂದ ಎಲ್ಲಾ ಗುಡ್ಡಗಳು. ಸನಾತನ ಸೌಭಾಗ್ಯಕ್ಕೆ ಮರಳಿಸುವೆನು. ಹೌದು ಪ್ರಿಯರೇ, ಸನಾತನ ಹೊಸ ಮಾರ್ಗವನ್ನು ದೇವರು ನಮಗೆ ಕೊಡುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪಾಳು ಬಿದ್ದಂತಹ ಪಟ್ಟಣಗಳನ್ನ, ಪಾಳು ಬಿದ್ದಂತಹ ಮನಗಳನ್ನ, ಹೃದಯಗಳನ್ನ, ಜೀವನವನ್ನ ನಾನು ಮತ್ತೆ ಕಟ್ಟಿ ಎಬ್ಬಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸಮೃದ್ಧಿಯಾಗಿ ನೀವು ಅದರಲ್ಲಿ ಜೀವಿಸುವಿರಿ ಎಂಬುದಾಗಿ ಹೇಳ್ತಾರೆ ದೇವರು. ಯಾವ ಕೊರತೆ ಇಲ್ಲದೆ ನೀವು ಆಹಾರವನ್ನು ಪೂಜಿಸುವಿರಿ, ಯಥೇಚ್ಛವಾಗಿ ಅವುಗಳನ್ನು ಅನುಭವಿಸುವಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿಮ್ಮನ್ನ ಯಾರು ತಿರಸ್ಕರಿಸಿದರು, ಯಾರು ನಿರಾಕರಿಸಿದರು, ಎಲ್ಲಿ ನೀವು ಕೆಡವಲ್ಪಟ್ಟಿರೋ ಅಲ್ಲಿಯೇ ನಾನು ನಿಮ್ಮನ್ನ ಬೇರೂರಿಸುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ಸ್ವಂತ ನಾಡಿನಲ್ಲೇ ನಿಮ್ಮನ್ನು ಕಟ್ಟುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರು ನಿನ್ನನ್ನು ಕಿತ್ತಾಗಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಸರ್ವೇಶ್ವರ ಸ್ವಾಮಿಯ ನುಡಿ ಎಂಬುದಾಗಿ ದೇವವಾಕ್ಯ ನಮ್ಮ ಮುಂದೆ ಆಮೋಸನ ಗ್ರಂಥ 9ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಹೇಳ್ತಾ ಇದೆ. ಬೇರೂರಿಸುವೆನೋ ಅವರನ್ನ ಸ್ವಂತ ನಾಡಲಿ, ಕೀಳರಾರು ಅವರು ಅಲ್ಲಿಂದ ಬರಲಿ. ಇದು ನಿನ್ನ ಸೇನಾ ದೇವರಾದ ಸರ್ವೇಶ್ವರನ ನುಡಿ ಎಂಬುದಾಗಿ ಸರ್ವೇಶ್ವರ ಸ್ವಾಮಿ ನಮಗೆ ಹೇಳುತ್ತಾ ಇದ್ದಾರೆ. ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಾವು ಸೋತು ಹೋಗಿದ್ದೇವೆ ನಿಜ, ಜೀವನದಲ್ಲಿ ಬರಡಾಗಿರಬಹುದು ನಿಜ. ಆದರೆ ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವರಾಗುವಾಗ, ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವರಾರು ಅವರೇ ರಕ್ಷಣೆಗೆ ಸನ್ನಿಹಿತರು, ರಕ್ಷಣೆಯನ್ನು ಪಡೆಯುವರು ಎಂಬುದಾಗಿ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ದೇವರಲ್ಲಿ ಭಯಭಕ್ತಿ ಉಳ್ಳವರ ಮೇಲೂ ದೇವರ ಅನಂತ ಕೃಪೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ಅದು ನಮಗೆ ಜ್ಞಾನ ಮೂಲ. ಈ ಲೋಕವನ್ನ ಕಂಡುಕೊಳ್ಳುವುದು ಮಾತ್ರವಲ್ಲ, ನಮ್ಮ ಜೀವನವನ್ನೇ ನಾವು ಅರಿತುಕೊಳ್ಳಲು ಸಾಧ್ಯ.
ದೈವ ಭಯ ಜ್ಞಾನಕ್ಕೆ ಮೂಲ. ನಾವು ದೇವರಲ್ಲಿ ಭಯಪಡುವಾಗ ಪ್ರಿಯರೇ ನಮ್ಮ ಜೀವನದಲ್ಲಿ ಸಂಪೂರ್ಣ ಬದಲಾವಣೆ ಇರುತ್ತದೆ. ನಾನು ಯಾರು, ನಾನು ಏನು ಮಾಡ್ತಾ ಇದ್ದೇನೆ, ನಾನು ಹೇಗೆ ಜೀವಿಸ್ತಾ ಇದ್ದೇನೆ, ನಾನು ಏನು ಹೇಳ್ತಾ ಇದ್ದೇನೆ, ಇವೆಲ್ಲವೂ ನಮಗೆ ಗೋಚರವಾಗ್ತದೆ. ದೇವರಲ್ಲಿ ಭಯಭಕ್ತಿಯುಳ್ಳವಾಗುವಾಗ ನಮ್ಮ ಜೀವನದಲ್ಲಿ ದೇವರ ಆಜ್ಞೆಗಳನ್ನು ಪಾಲಿಸುವಂತ ದೇವರವರ ಪ್ರಸಾದವು ನಮಗೆ ಲಭ್ಯವಾಗುತ್ತದೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ದೇವರ ಪ್ರೀತಿ ನಮ್ಮನ್ನು ಆಲಂಗಿಸುತ್ತದೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ನಮ್ಮ ಮುಂದೆ ಇರುವಂತಹ ಕೇಡುಗಳು, ನಮ್ಮ ಹಿಂದೆ ಇರುವ ಕೇಡುಗಳು, ಎಡಬಳ ಭಾಗದಲ್ಲಿರುವಂತಹ ಕೇಡುಗಳು ನಮ್ಮನ್ನು ಬಿಟ್ಟು ಹೋಗುತ್ತದೆ. ದೇವರಲ್ಲಿ ಇರುವಾಗ ನಮ್ಮ ಮಾರಕವಾದ ರೋಗಗಳು ನಮ್ಮನ್ನು ಬಿಟ್ಟು ಹೋಗುತ್ತದೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ನಮ್ಮ ಜೀವನ ಸಮೃದ್ಧಿಯ ಜೀವನವಾಗಿ ಮಾರ್ಪಾಡಾಗುತ್ತದೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ನಮ್ಮ ನಡೆ, ನಮ್ಮ ನುಡಿ ಶುದ್ಧವಾಗಿರುತ್ತದೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ನಾವು ಸ್ವರ್ಗ ರಾಜ್ಯಕ್ಕೆ ಬಾಧ್ಯಸ್ಥರಾಗುತ್ತೇವೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ನಾವು ದೇವರನ್ನೇ ಕಂಡುಕೊಳ್ಳುತ್ತೇವೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ದೇವರನ್ನು ನಾವು ನೋಡುತ್ತೇವೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ದೇವರ ವಾಕ್ಯವನ್ನು ನಾವು ಧರಿಸಿಕೊಳ್ಳುತ್ತೇವೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ನಾವು ಕ್ರಿಸ್ತಾಂಬರರಾಗ್ತೇವೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ನಮ್ಮ ದೇವವೇ ದೇವಾಲಯವಾಗಿ, ನನ್ನ ಜೀವನವೇ ಆದರ್ಶವಾಗಿ, ನನ್ನ ಕುಟುಂಬವೇ ದೇವ ಮಂದಿರವಾಗಿ ಮಾರ್ಪಾಡಾಗುತ್ತದೆ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು ಎಂದರೆ ಹೇಗೆ? ಒಂದು ಒಳ್ಳೆಯ ಪ್ರಶ್ನೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು ಅಂದ್ರೆ ಹೇಗೆ? ದೇವಾಲಯಕ್ಕೆ ಹೋಗಬೇಕು, ಮೊಣಕಾಲು ಹಾಕಬೇಕು, ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ಬಲಿ ಪೂಜೆ ನೋಡಬೇಕು, ಆರಾಧಿಸಬೇಕು, ಕೈ ಜೋಡಿಸಬೇಕು, ಕೈ ತಟ್ಟಬೇಕು, ಕೈ ಎತ್ತಬೇಕು, ಪ್ರಾರ್ಥಿಸಬೇಕು. ಇದು ದೇವರಲ್ಲಿ ಭಯಭಕ್ತಿಯುಳ್ಳದ್ದ? ಇದು ದೇವರ ಮುಂದೆ ಭಯಭಕ್ತಿ ಉಳ್ಳದ್ದ? ಪ್ರಿಯರೇ, ಇದು ದೇವರ ಮುಂದೆ ಬರೀ ವಾಡಿಕೆಗಾಗಿ ಭಯಭಕ್ತಿ ಉಳ್ಳದ್ದು ಎಂಬುವಂಥದನ್ನು ಪ್ರಕಟಿಸುತ್ತದೆ. ಆದರೆ ನಾನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರುತ್ತೇನೆ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದೇನೆ ಎಂಬುದು ಸತ್ಯವಾದರೆ, ದೇವರು ನನಗೆ ಕೊಟ್ಟಂತಹ ಈ ಲೋಕದಲ್ಲಿ, ದೇವರು ನನಗೆ ಕೊಟ್ಟಂತಹ ಪರಿಸರದಲ್ಲಿ, ದೇವರು ನನಗೆ ಕೊಟ್ಟಂತಹ ವಿಚಾರಣೆಯಲ್ಲಿ, ದೇವರು ನನಗೆ ಕೊಟ್ಟಂತಹ ಕುಟುಂಬದಲ್ಲಿ, ದೇವರು ನನಗೆ ಕೊಟ್ಟಂತಹ ಊರಿನಲ್ಲಿ ನಾನು ಪ್ರಾಮಾಣಿಕಳಾಗಿ, ಪರಿಶುದ್ಧನಾಗಿ, ಕೃತಜ್ಞತೆಯುಳ್ಳವನಾಗಿ, ದೀನತೆಯುಳ್ಳವನಾಗಿ, ಪ್ರೀತಿಯ ಹೃದಯವುಳ್ಳವನಾಗಿ, ಕ್ಷಮೆಯ ಹೃದಯವುಳ್ಳವನಾಗಿ, ನನ್ನ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಆದರ್ಶವಾಗಿ ಪರಿವರ್ತನೆಯ ಜೀವನದಿಂದ ಪಾಪಕ್ಕೆ ಪ್ರಾಯಶ್ಚಿತ್ತಪಟ್ಟು ತದನಂತರ ದೇವರ ಮುಂದೆ ಹೋಗುವಾಗ ನಾನು ದೇವರ ಭಯಭಕ್ತಿಗೆ ಪಾತ್ರನಾಗಿದ್ದೇನೆ ಎಂಬುದಾಗಿ ಅರ್ಥ. ಆಗ ಮಾತ್ರ ನಮಗೆ ರಕ್ಷಣೆ ಸನಿಹ. ಬರೀ ದೇವರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಎದ್ದು ಸಾಷ್ಟಾಂಗ ಮಾಡಿ ಎದ್ದು ಏನು ಪ್ರಯೋಜನವಿಲ್ಲ. ದೇವರು ನಮಗೆ ಮನುಷ್ಯರನ್ನು ಕೊಟ್ಟಿದ್ದಾರೆ, ವ್ಯಕ್ತಿಗಳನ್ನು ಕೊಟ್ಟಿದ್ದಾರೆ, ಲೋಕದಲ್ಲಿ ನಮ್ಮ ಮುಂದೆ ಇರುವಂತಹ ಕುಟುಂಬವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಲ್ಲಿ ನಾವು ಪ್ರೀತಿಯನ್ನು ಕಾಣಬೇಕು, ಪ್ರತಿಯೊಬ್ಬರಲ್ಲಿ ನಾವು ದಯೆಯನ್ನು ಕಾಣಬೇಕು, ಪ್ರತಿಯೊಬ್ಬರಿಗೂ ನಾವು ದಯೆ ತೋರಿಸಬೇಕು, ಕರುಣೆ ತೋರಿಸಬೇಕು. ಇದೇ ದೇವರಲ್ಲಿ ಭಯಭಕ್ತಿಯುಳ್ಳ ಪಾತ್ರ. ದೈವ ಭಯವೇ ಜ್ಞಾನಕ್ಕೆ ಮೂಲ. ನಾನು ಮಾಡುವ ಕಾರ್ಯಗಳಲ್ಲಿ ನನಗೆ ಕೃತಜ್ಞತೆ ಇರಬೇಕು. ನಾನು ಮಾಡುವ ಕಾರ್ಯಗಳು ಸತ್ಯಸಂಧವಾಗಿರಬೇಕು. ನಾನು ಒಳಿತನ್ನು ಮಾಡುವಾಗ ದೇವರನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ನನ್ನ ನಡೆನುಡಿಯ ಮೂಲಕವಾಗಿ ನಾನು ದೇವರಿಗೆ ಭಯಭಕ್ತಿಯುಳ್ಳವನಾಗಿದ್ದೇನೆ ಎಂಬುದನ್ನು ತೋರ್ಪಡಿಸಬೇಕು. ಅದಕ್ಕೆ ಸ್ವಾಮಿ ಹೇಳಿದರು, ಕಣ್ಣಿಗೆ ಕಾಣುವ ನರನ ಪ್ರೀತಿಸದೆ ಕಾಣದ ದೇವರ ಹೇಗೆ ಪ್ರೀತಿಸುವೆ? ಇಲ್ಲ, ನಮ್ಮ ಜೀವನದಲ್ಲಿ ಬದಲಾವಣೆ ಬೇಕು. ದೇವರಲ್ಲಿ ಭಯಭಕ್ತಿ ಹೌದು, ಫಲವುಂಟು. ದೇವರ ಮುಂದೆ ಮೊಣಕಾಲು ಹಾಕುವಾಗ, ಪ್ರಾರ್ಥಿಸುವಾಗ ದೇವರು ನಮ್ಮ ಸ್ವರವನ್ನು ಕೇಳ್ತಾರೆ. ಪ್ರಿಯ, ದಯವಿಟ್ಟು ನೆನ್ನೆಯ ದಿನದ ಲೈವ್ ಅನ್ನ ದಯವಿಟ್ಟು ವೀಕ್ಷಿಸಿ.
ತುಂಬಾ ವಿಶ್ವಾಸದಲ್ಲಿ ದೇವರನ್ನ ನಾವು ಎಷ್ಟರ ಮಟ್ಟಿಗೆ ದೇವರು ನಮ್ಮ ಸ್ವರವನ್ನು ಕೇಳುತ್ತಾರೆ, ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ, ದೇವರಿಗೂ ನಮಗೂ ಇರುವಂತಹ ಬಾಂಧವ್ಯ ಎಷ್ಟು ಶ್ರೇಷ್ಠವಾದದ್ದು, ದೇವರು ನಮ್ಮ ಸ್ವರವನ್ನು ಹೇಗೆಲ್ಲ ಕೇಳುತ್ತಾರೆ ಎಂಬುದನ್ನು ಸುಂದರವಾಗಿ ವಿವರಿಸಲಾಗಿದೆ. ನಿಮಗೆ ಲಿಂಕ್ ಅನ್ನು ಕಳಿಸಿದೆ, ದಯವಿಟ್ಟು ಆ ಲಿಂಕ್ಗಳನ್ನ ಕೇಳಿ, ಆ ಲಿಂಕ್ಗಳನ್ನ ತೆರೆದು ಕೇಳಿ, ಹಾಗೂ ನಿಮ್ಮ ಎಲ್ಲ ಗ್ರೂಪ್ನಲ್ಲಿರುವವರಿಗೆ ಅದನ್ನು ಶೇರ್ ಮಾಡಿ. ಪ್ರಿಯರೇ, ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದೇನೆ ಎಂಬುದಾದರೆ ನನ್ನ ನಡೆ ನುಡಿ ಅತಿ ಶ್ರೇಷ್ಠವಾದದ್ದು, ನನ್ನ ಆಲೋಚನೆ, ಚಿಂತನೆ, ಯೋಚನೆ, ಭಾವನೆ ಅತಿ ಶ್ರೇಷ್ಠವಾದದ್ದು, ನಾನು ತೋರಿಸುವ ಪ್ರೀತಿ ಅತಿ ಶ್ರೇಷ್ಠವಾದದ್ದು, ನಾನು ಕ್ಷಮಿಸುವಂತಹ ಕ್ಷಮೆ ಇನ್ನೂ ಅತಿ ಶ್ರೇಷ್ಠವಾದದ್ದು. ಇವೆಲ್ಲವುಗಳಲ್ಲಿ ನಮಗೆ ಸಿಕ್ಕುವಂತ ಉತ್ತರವಾಗಿದೆ ದೇವರಲ್ಲಿ ಭಯಭಕ್ತಿ. ಈಗ ನನ್ನ ತಂದೆಗೆ ನಾನು ಭಯಪಡಲಿಲ್ಲ ಅಂದ್ರೆ ದೇವರಿಗೆ ಭಯಪಟ್ಟು ಏನು ಪ್ರಯೋಜನ? ನನ್ನ ತಾಯಿಗೆ ಭಯಪಡಲಿಲ್ಲ ಅಂದ್ರೆ ನಾನು ದೇವರಿಗೆ ಭಯಪಟ್ಟು ಏನು ಪ್ರಯೋಜನ? ನನ್ನ ಸಹೋದರನಿಗೆ ನಾನು ಭಯಪಡಲಿಲ್ಲ ಅಂದ್ರೆ ದೇವರಿಗೆ ಭಯಪಟ್ಟು ಏನು ಪ್ರಯೋಜನ? ನನ್ನ ಮುಂದೆ ಇರುವ ಆಳುವವರಿಗೂ ಅಧಿಕಾರಿಗಳಿಗೂ ನಾನು ಭಯಪಡಲಿಲ್ಲ ಅಂದ್ರೆ ದೇವರಿಗೆ ಭಯಪಟ್ಟು ಏನು ಪ್ರಯೋಜನ? ನನ್ನ ಮುಂದೆ ಹಿರಿಯರಿಗೆ ನಾನು ಭಯಪಡಲಿಲ್ಲ ಅಂದ್ರೆ ದೇವರಿಗೆ ಭಯಪಟ್ಟು ಏನು ಪ್ರಯೋಜನ? ನಾನು ಮಾಡುವ ಪಾಪಕ್ಕೆ ಭಯಪಡದೆ ದೇವರಿಗೆ ಭಯಪಟ್ಟು ಏನು ಪ್ರಯೋಜನ? ನಾನು ಮಾಡುವ ಅಕ್ರಮಗಳಿಗೆ ಭಯಪಡದೆ ದೇವರಿಗೆ ಭಯಪಟ್ಟು ಏನು ಪ್ರಯೋಜನ? ನಾನು ಮಾಡುವ ಸುಳ್ಳುತನಕ್ಕಾಗಿ, ಕಪಟತನಕ್ಕಾಗಿ, ವಂಚನೆಗಾಗಿ ಭಯಪಡದೆ ದೇವರಿಗೆ ಭಯಪಟ್ಟರೆ ಏನು ಪ್ರಯೋಜನ? ನನ್ನಲ್ಲಿರುವಂತಹ ಕ್ರೂರತನಗಳನ್ನ, ದುಶ್ಚಟಗಳಿಗಾಗಿ, ದುರ್ಮಾರ್ಗಗಳಿಗಾಗಿ ನಾನು ಭಯಪಡದೆ ದೇವರಿಗೆ ಭಯಪಟ್ಟರೆ ಏನು ಪ್ರಯೋಜನ? ಏನೂ ಪ್ರಯೋಜನವಿಲ್ಲ, ಏನೂ ಪ್ರಯೋಜನವಿಲ್ಲ. ಪ್ರತಿ ಪ್ರಿಯರೇ, ಪ್ರತಿಯೊಂದು ಸನ್ನಿವೇಶಗಳಲ್ಲಿ ನಾವು ಧ್ಯಾನಿಸಬೇಕು. ನಾವು ನಮ್ಮ ಮುಂದೆ ದೇವರು ಕೊಟ್ಟಂತಹ ವ್ಯಕ್ತಿಗಳಿಗೆ, ಮನುಷ್ಯರಿಗೂ, ಗುರುಗಳಿಗೂ, ಹಿರಿಯರಿಗೂ ನಾವು ವಿಧೇಯರಾಗಿ ನಡೆದುಕೊಳ್ಳಬೇಕು, ಭಯಪಡಬೇಕು. ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನಾವು ಕಂಡುಕೊಳ್ಳುವುದು ಮಾತ್ರವಲ್ಲ, ಮತ್ತೊಬ್ಬರಿಗೆ ಬದಲಾವಣೆಯಾಗಬೇಕು. ನಾವು ಹೊಸ ಸೃಷ್ಟಿಗಳಾಗಿ ನಾವು ಬಾಳಬೇಕಾದರೆ ಈ ದಿನದಲ್ಲಿ ಆಮೋಸನ ಪ್ರವಾದನೆ ಮೂಲಕವಾಗಿ ದೇವರು ನುಡಿದಂತಹ ವಾಕ್ಯಗಳು ನಮಗೆ ಆಶೀರ್ವಾದಕ್ಕೆ ಲಭ್ಯವಾಗಬೇಕಾದರೆ ನಾನು ಭಯಭಕ್ತಿ ಉಳ್ಳವನಾಗಿರಬೇಕು. ಮೊದಲು ನನ್ನ ಸಮಾಜದಲ್ಲಿ, ಪರಿಸರದಲ್ಲಿ, ಕುಟುಂಬದಲ್ಲಿ, ನಾನಿರುವಂತಹ ಊರಿನಲ್ಲಿ ಹಾಗೂ ನಾನು ಸಂಧಿಸುವಂತಹ ವ್ಯಕ್ತಿಗಳಲ್ಲಿ. ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ ಪ್ರೇರೆ ಬೆಳಗಿನ ಜಾವದಲ್ಲಿ. ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಮೂಲಕವಾಗಿ ಧ್ಯಾನಿಸ್ತಾ ಇದ್ದೀರಿ. ಇನ್ನೊಮ್ಮೆ ನೀವು ನೋಡಿ, ಕೇಳಿ, ನೀವೆಲ್ಲ ನಾನೆಲ್ಲ ಯಾವಾಗ ಆಶೀರ್ವದಿಸಲ್ಪಡುತ್ತೇವೆ? ಈಗ ನಾವು ಕೇಳಿದಂತಹ ಆಶೀರ್ವಾದಗಳು ದೇವರು ನಮಗೆ ಹೇಳಿದಂತ ನಮ್ಮ ಗುಡಾರವನ್ನು ಕಟ್ಟುತ್ತೇನೆ ಎಂಬುದಾಗಿಯೂ, ಹಾಗೂ ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರವನ್ನು ಸೂಚಿಸುತ್ತೇನೆ ಎಂಬುದಾಗಿಯೂ, ಎಲ್ಲವನ್ನು ಮುಚ್ಚುತ್ತೇನೆ ಎಂಬುದಾಗಿಯೂ, ಹಾಳು ಬಿದ್ದಿರುವುದೆಲ್ಲವನ್ನು ನಾನು ಎತ್ತಿ ಕಟ್ಟುತ್ತೇನೆ ಎಂಬುದಾಗಿಯೂ, ಹಾಗೂ ಹಲವಾರು ಜನರಿಗೆ ಬಿಡುಗಡೆಯನ್ನು ಕೊಡುತ್ತೇನೆ ಎಂಬುದಾಗಿಯೂ, ಹೊಸ ಬಿತ್ತನೆಯಾಗಿ ನಿನ್ನನ್ನು ಕೊಯ್ಲು ಮಾಡುವನಾಗುತ್ತೇನೆ ಎಂಬುದಾಗಿಯೂ, ನಿನ್ನನ್ನು ತುಳಿಯುವನ ಮುಂದೆ ನಾನು ನಿನ್ನನ್ನ ಕಟ್ಟುತ್ತೇನೆ ಎಂಬುದಾಗಿಯೂ, ನೀನು ಪಾಳು ಬಿದ್ದ ಕಡೆ ನಿನ್ನನ್ನು ನಾನು ಮತ್ತೆ ಎಬ್ಬಿಸುತ್ತೇನೆ ಎಂಬುದಾಗಿಯೂ, ಬೇರೂರಿಸುವೆನು ನಿನ್ನ ಸ್ವಂತ ನಾಡಿನಲ್ಲಿ ಎಂಬುದಾಗಿಯೂ, ದೇವರು ವಾಗ್ದಾನ ಮಾಡಿದ ಪ್ರತಿಯೊಂದು ಕಾರ್ಯಗಳ ಹಿಂದೆ ನಾನು ಭಯಭಕ್ತಿಯುಳ್ಳವನಾಗಿರಬೇಕು. ನಾನು ಭಯಭಕ್ತಿಯುಳ್ಳವನಾಗಿರಬೇಕು. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ದೇವರ ಆಶೀರ್ವಾದನ ಕಂಡುಕೊಳ್ಳಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ ವೈಯಕ್ತಿಕ ದೇವರ ಆಶೀರ್ವಾದನ ಕಂಡುಕೊಳ್ಳಬೇಕು. ಪ್ರಿಯರೇ, ಇನ್ನೊಬ್ಬರಿಗೆ ಆಶೀರ್ವಾದವಾಗ್ತಾರನ್ನ ಕಂಡುಕೊಂಡು ಏನು ಪ್ರಯೋಜನ ಇಲ್ಲ. ನನ್ನ ಜೀವನದಲ್ಲಿ ಸ್ವತಃ ನಾನು ದೇವರ ಆಶೀರ್ವಾದನ ಪಡೆದುಕೊಳ್ತಾ ಇದ್ದೇನಾ? ನನ್ನ ಜೀವನದಲ್ಲಿ ನನಗೆ ನಿಜವಾದ ದೇವರ ಆಶೀರ್ವಾದ ಇದೆಯಾ? ಕಂಡುಕೊಳ್ಳಬೇಕು. ಹಾಗೆ ಕಂಡುಕೊಳ್ಳುತ್ತೀಯ ಅನ್ನೋದಾದ್ರೆ ನಿನ್ನ ಮನಸ್ಸಿನಲ್ಲಿ ಸಮಾಧಾನ, ನಿನ್ನ ಹೃದಯದಲ್ಲಿ ಸಂತೋಷ, ದೈವ ಸ್ನೇಹ, ದೈವ ಪ್ರೀತಿ. ಯಾರನ್ನು ಕಂಡರೂ ನಿನಗೆ ಪ್ರೀತಿ, ಯಾರನ್ನು ಕಂಡರೂ ನಿನಗೆ ಕ್ಷಮೆ, ಯಾರನ್ನು ಕಂಡರೂ ದಯೆ, ಯಾರನ್ನು ಕಂಡರೂ ಕರುಣೆ, ಯಾರಾದರೂ ಸರಿ ಅವರಿಗಾಗಿ ಪ್ರಾರ್ಥಿಸುತ್ತೇನೆಂಬ ಮನೋಭಾವನೆ. ಇದು ದೇವರ ಭಯಭಕ್ತಿ ಉಳ್ಳವನಿಗಿರುವಂತಹ ಸ್ವಭಾವ. ದೇವರಲ್ಲಿ ಭಯಭಕ್ತಿ ಉಳ್ಳವನಿಗಿರುವಂತಹ ಸ್ವಭಾವ. ಈ ಸ್ವಭಾವ ನಮಗಿದೆಯೇ? ನಾವು ಈ ಸ್ವಭಾವದಲ್ಲಿ ನೆಲೆಸಿದ್ದೇವೆ.
ಯೋಚಿಸಿ. ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದೇನೆಂದು ಸಾಷ್ಟಾಂಗ ಪ್ರಣಾಮ ಮಾಡಿ 1 ಗಂಟೆ ಮಲಗಿದ್ರೂ ಪ್ರಯೋಜನ ಇಲ್ಲ. ನಾನು ಇತರರಲ್ಲಿ ಭಯಭಕ್ತಿಯುಳ್ಳವನಾಗಿಲ್ಲದ ಇದ್ದ ಮೇಲೆ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಪ್ರಿಯರೇ, ಪ್ರಯೋಜನ ಇಲ್ಲ. ಕೊರಳಲ್ಲಿ ಮಾಲೆಯ ಧರಿಸಿದರೇನು, ಪರಿಪರಿ ಜಪಸರ ತಿರುವಿದರೇನು, ನೆಲದಲ್ಲಿ ಮೊಕ್ಕಡೆ ಬಿದ್ದರೇನು, ಕೈಗಳ ಎತ್ತಿ ಸ್ತುತಿಸಿದರೇನು, ಪರಿಪರಿ ಸ್ತುತಿಯನ್ನು ಮಾಡಿದರೇನು, ಮೊಣಕಾಲುರಿ ಕೈಯ ತಟ್ಟಿದರೇನು, ಮನದಲ್ಲಿ ಅಗೆತನ ನೆಲೆಸಿದರೆ ಎಲ್ಲವೂ ವ್ಯರ್ಥ. ದಿನವಿಡೀ ಉಪವಾಸ ಮಾಡಿದರೇನು, ನೋಡಿದವಗೆಲ್ಲಗೆ ದಾನ ನೀಡಿದೇನು, ಏನು ಪ್ರಯೋಜನ ಇಲ್ಲ. ಮನದಲ್ಲಿ ಅಗೆತನ, ಹೃದಯದಲ್ಲಿ ಕೆಟ್ಟತನ, ಜೀವನದಲ್ಲಿ ಪ್ರೀತಿ ಇಲ್ಲದೆ, ಸಹನೆ ಇಲ್ಲದೆ ಜೀವಿಸುವುದಾದರೆ ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಹೇಗೆ ಹೇಳುವೆ ನನ್ನ ಸಹೋದರನೇ ಸಹೋದರಿಯೇ? ಕಪಟತನದ ಸೂತ್ರಧಾಟಕಗಾರರಾಗಿ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಕಪಟತನದ ಸೂತ್ರಧಾರಿಗಳಾಗಿ ಏನು ಪ್ರಯೋಜನವಿಲ್ಲ. ದೇವರನ್ನ ಕಂಡುಕೊಳ್ಳುವ ಮಕ್ಕಳಾಗಬೇಕು. ದೇವರನ್ನ ನೋಡಿ ಅಪ್ಪ ಎಂದು ಕರೆಯುವ ಮಕ್ಕಳಾಗಬೇಕು. ಯೇಸುವೇ ಎಂದು ಕರೆಯುವ ಮಕ್ಕಳಾಗಬೇಕು. ಆ ಯೇಸುವೇ ಎಂದು ಕೂಗುವ ಶಬ್ದದಲ್ಲಿ ಒಂದು ಶಕ್ತಿ ಇರಬೇಕು. ಅಪ್ಪ ಎಂದು ಕೂಗುವ ಶಬ್ದದಲ್ಲಿ ಒಂದು ಶಕ್ತಿ ಇರಬೇಕು. ಅದು ಯಾವಾಗ ಬರುವುದು? ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರುವಾಗ. ಅಂದರೆ ದೇವರು ನಮಗೆ ಕೊಟ್ಟಂತಹ ವ್ಯಕ್ತಿಗಳನ್ನ ಅಥವಾ ಕುಟುಂಬದವರನ್ನ ನಾನು ಪ್ರೀತಿಸಿ ಅವರನ್ನ ಪೋಷಿಸಿ ಪಾಲಿಸುವಾಗ. ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ನಾವು ತೆಗೆದುಕೊಳ್ಳುವಾಗ 28ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಬಹುದು ಕಟ್ಟಿ ಎಬ್ಬಿಸುವುದರ ಬಗ್ಗೆ. ಯಾರು ನನ್ನ ವಾಕ್ಯವನ್ನ ಆಜ್ಞೆಗಳನ್ನ ಅನುಸರಿಸಿ ನಡೆಯುತ್ತಾನೋ ಅವನು ಸಾಲ ಕೊಡುವನೇ ಹೊರತು ಸಾಲವನ್ನ ತೆಗೆದುಕೊಳ್ಳುವುದಿಲ್ಲ. ಸಾಲವನ್ನು ಕೊಡುವನೇ ಹೊರತು ಸಾಲವನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಯಾರು ನನ್ನ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯದೇ ಇರುವನೋ ಅವನು ಸಾಲವನ್ನು ತೆಗೆದುಕೊಳ್ಳುತ್ತಾನೇ ಹೊರತು ಸಾಲವನ್ನು ಕೊಡುವವನಾಗುವುದಿಲ್ಲ. ಧರ್ಮಶಾಸ್ತ್ರ ನೆರವೇರಿಸಿದ್ರೆ ನಾವು ಸಾಲ ಕೊಡ್ತೇವೆ, ಇಲ್ಲ ಅಂದ್ರೆ ನಾವು ಸಾಲ ತಗೊಳ್ತೇವೆ. ಅದು ಸಾಲ ಎಂದೇಳುವಾಗ ಬರೀ ಹಣ ಮಾತ್ರ ಬರುವುದಿಲ್ಲ, ಅದರಲ್ಲಿ ಹಲವು ವಿಧಗಳು ತುಂಬಿ ಹೋಗಿದೆ. ಆಶೀರ್ವಾದಗಳೆಲ್ಲವೂ ಅದರಲ್ಲಿ ತುಂಬಿ ಹೋಗಿದೆ. ಅರಿತುಕೊಳ್ಳಬೇಕು, ಜೀವನವನ್ನು ತಿಳಿದುಕೊಳ್ಳಬೇಕು. ಯೇಸುಸ್ವಾಮಿ ಹೇಳ್ತಾರೆ ಎಂದು ಮತ್ತಾಯನ ಶುಭ ಸಂದೇಶವನ್ನು ನಾವು ಧ್ಯಾನಿಸಿ ಹೋಗುವಾಗ 9ನೇ ಅಧ್ಯಾಯವನ್ನು ನಾವು ನೋಡುವಾಗ ಯೇಸುಸ್ವಾಮಿ ಹೇಳುತ್ತಾರೆ, ಸ್ನಾನಿಕ ಯವನರ ಶಿಷ್ಯರು ಬಂದು ಕೇಳ್ತಾರೆ, ಸ್ವಾಮಿ ನಾವು ಫರಿಸಾಯರು, ಉಪವಾಸ ನಾವು ಮಾಡ್ತಾ ಇದ್ದೇವೆ, ಆದ್ರೆ ಯಾಕೆ ನಿಮ್ಮ ಶಿಷ್ಯರು ಉಪವಾಸ ಮಾಡಕ್ಕಿಲ್ಲ ಸ್ವಾಮಿ? ಯಾಕೆ ನಾವೆಲ್ಲ ಉಪವಾಸ ಮಾಡ್ತೀವಿ, ಯಾಕೆ ನಿಮ್ಮ ಶಿಷ್ಯರು ಮಾತ್ರ ಉಪವಾಸ ಮಾಡೋದಿಲ್ವಲ್ಲ ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನಾವು ಸಹ ಕೇಳ್ತೀವಿ ಅಲ್ವಾ, ಯಾಕೆ ಉಪವಾಸ ಮಾಡೋದಿಲ್ಲ ನೀವು? ಕೇಳ್ತೀವಲ್ವಾ? ಕೇಳ್ತೀವಿ. ಕೆಲವರು ಪ್ರತಿ ಶುಕ್ರವಾರ, ಕೆಲವರು ಪ್ರತಿ ಶನಿವಾರ, ಹೀಗೆ ದಿನಗಳನ್ನ ಅವರವರ ವಾಡಿಕೆಗನುಸಾರವಾಗಿ ಮಂಗಳವಾರಕ್ಕೆ ಒಬ್ಬೊಬ್ಬರೊಂದೊಂದು ದಿನ ಉಪವಾಸ ಮಾಡ್ತಾರೆ. ತಪಸ್ಸು ಕಾಲ ಬರುವಾಗ ಸಂಪೂರ್ಣವಾಗಿ 43 ದಿನ ಕಾಲ ಉಪವಾಸ ಮಾಡೋರಿದ್ದಾರೆ. ಇನ್ನು ಕೆಲವರು ಬರೀ ಪವಿತ್ರ ಗುರುವಾರ, ಪವಿತ್ರ ಶುಕ್ರವಾರ, ಪವಿತ್ರ ಶನಿವಾರದಲ್ಲಿ ಉಪವಾಸ ಮಾಡೋದಿರ್ತಾರೆ. ಇನ್ನು ಕೆಲವರು ಬರೀ ಬೂದಿ ಬುಧವಾರದಲ್ಲಿ ಪವಿತ್ರ ಶುಕ್ರವಾರದಲ್ಲಿ ಉಪವಾಸ ಮಾಡಿರ್ತಾರೆ. ಇನ್ನು ಕೆಲವರು ಆ ಬೂದಿ ಬುಧವಾರನೂ ಬಿಡೋದಿಲ್ಲ, ಪವಿತ್ರ ಶುಕ್ರವಾರನೂ ಬಿಡೋದಿಲ್ಲ, ಚೆನ್ನಾಗಿ ಪಟ್ಟಾಕಿ ತಿನ್ಬಿಡ್ತಾರೆ. ಅವ್ರನ್ನ ಹೋಗಿ ಉಪವಾಸ ಮಾಡೋದಿಲ್ವಾ ಅಂತ ಕೇಳಿದ್ರೆ ಸಾಕು, ಏನಪ್ಪ ಉಪವಾಸ ಮಾಡೋದು, ಏನ್ ಮಾಡೋದೆಲ್ಲ ಮಾಡ್ತಾನೆ ಇರ್ತೀವಿ, ಇನ್ನು ಉಪವಾಸ ಮಾಡಿ ಏನು ಪ್ರಯೋಜನ? ಕರೆಕ್ಟ್, 100% ಕರೆಕ್ಟ್. ಮಾಡೋದೆಲ್ಲ ಮಾಡ್ತಾ ಇರ್ತೀನಿ, ಇನ್ಯಾಕೆ ಉಪವಾಸ ಮಾಡೋದು?
ಆದರೆ ಅದು ಅವಿವೇಕದ ಉತ್ತರ. ಆದರೆ ನನ್ನ ಜೀವನವಿಡೀ ಬರೀ ಮಾಡೋದೆಲ್ಲ ಮಾಡ್ತಾ ಇರ್ತೀನಿ, ನನ್ನ ಜೀವನದಲ್ಲಿ ಬದಲಾವಣೆ ನಾನು ಆಗೋದಿಲ್ಲ ಅಂತ ಹೇಳಿ ಅರ್ಥ. ನಾನು ಮಾಡೋ ಜೀವನ ಮಾಡ್ತಾ ಇರ್ತೀನಿ, ನನ್ನ ಜೀವನ ಇದೇನೆ ಸತ್ವದ ಜೀವನವೇ, ನನ್ನ ಜೀವನ ಈ ಪಾಪದ ಶಾಪದ ಜೀವನವೇ, ದೇವರಿಗೆ ಭಯಭಕ್ತಿಯುಳ್ಳ ಜೀವನವಲ್ಲ, ನಾನು ಹೀಗೆ ಜೀವಿಸ್ತಾ ಇದ್ದೀನಿ, ಅದರಿಂದ ಸಾಯ ತನಕ ನಾನು ಹೀಗೆ ಜೀವಿಸ್ತೀನಿ, ನನಗೆ ಬದಲಾವಣೆ ಬೇಡ, ನಾನು ಬದಲಾವಣೆಗೆ ಪ್ರಯತ್ನಿಸುವುದಿಲ್ಲ ಎಂಬುವಂತ ಉತ್ತರ. ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ. ಒಂದು ಪಕ್ಷ ನನಗೆ ದೇವರ ಮೇಲಿನ ಅಭಿಮಾನವೋ, ದೇವರ ವಾಕ್ಯದ ಮೇಲಿನ ಅಭಿಮಾನವೋ, ದೇವರ ಭಯವೋ ನನ್ನಲ್ಲಿದ್ದರೆ, ದೇವಾ ನನ್ನ ಜೀವನವೆಲ್ಲ ಪಾಪದ ಜೀವನವೇ ಆಗಿದೆ, ಬಲಹೀನತೆಯ ಜೀವನವಾಗಿದೆ, ನಿನ್ನ ಪಾಡು ಮರಣಗಳನ್ನು ಸ್ಮರಿಸುವಂತಹ ಈ ದಿನದಲ್ಲಿ, ಈ ಪವಿತ್ರ ಬುಧವಾರ ಅಥವಾ ಈ ಪವಿತ್ರ ಶುಕ್ರವಾರ, ನಾನು ಪರಿವರ್ತನೆ ಹೊಂದುವುದಕ್ಕಾಗಿ, ನನ್ನನ್ನು ನೀನು ಬಲಪಡಿಸುವುದಕ್ಕಾಗಿ ನಾನು ಈ ದಿನ ಉಪವಾಸ ಮಾಡುತ್ತೇನೆ. ನಾನು ಪರಿವರ್ತನೆ ಹೊಂದಿ ನಿನ್ನನ್ನು ಕಂಡುಕೊಳ್ಳುವುದಕ್ಕಾಗಿ ಉಪವಾಸ ಮಾಡಲು ನನಗೆ ಶಕ್ತಿಯನ್ನು ಕೊಡು ಎಂದೇಳಿ ಪ್ರಾರ್ಥಿಸಿ ಉಪವಾಸ ಮಾಡುವವನೇ ನಿಜವಾದವನು ವಿಶ್ವಾಸ. ಅಯ್ಯೋ ಏನ್ ಪ್ರಯೋಜನಪ್ಪ, ಮಾಡೋದೆಲ್ಲ ಮಾಡ್ತಾ ಇದ್ದೀವಿ, ಉಪವಾಸ ಮಾಡಿ ಏನ್ ಪ್ರಯೋಜನ? ಅಂದ್ರೆ ಜೀವನದಲ್ಲಿ ನನ್ನ ಜೀವನ ಸಾಯ ತನಕ ನಾನು ಹೀಗೆ ಇರ್ತೀನಿ ಅಂತೇಳಿ ಕನ್ಫರ್ಮ್ ಮಾಡ್ಬಿಡ್ತಾ ಇದ್ದಾರೆ. ಈಗ ಯೇಸುವಿನ ಹೋಗಿ ಕೇಳ್ತಾರೆ, ಯಾಕೆ ನೀವು ಶಿಷ್ಯರು ಉಪವಾಸ ಮಾಡೋದಿಲ್ಲ? ನಾವು ಮಾಡ್ತೀವಲ್ಲ. ಹಾಗೆ ಯೇಸುವನ್ನು ಹೇಳ್ತಾರೆ, ಅಪ್ಪ ಮದುವೆಗೊಂಡು ಜೊತೆಲಿದ್ರೆ ಯಾರಾದ್ರೂ ಉಪವಾಸ ಮಾಡ್ತಾರಪ್ಪ? ಹೌದಾ? ನಿಜನಾ? ಮದುವೆಗೊಂಡು ಜೊತೆಲಿದ್ರೆ ಮದುವೆ ಆಗ್ತದೆ, ಮದುವೆ ದಿನ ಮದುವೆಗೊಂಡು ಜೊತೆಲಿದ್ರೆ ಯಾರು ಉಪವಾಸ ಮಾಡ್ತೀವಿ? ಮಾಡ್ಲಿಕ್ಕೆ ಆಗ್ತದೆ? ಅಥವಾ ರಾಜ ನಮ್ಮ ಜೊತೆಲಿದ್ರೆ ನಾವು ಉಪವಾಸ ಮಾಡ್ತೀವಿ, ದುಃಖ ಪಡ್ತೀವ? ಯೇಸು ಸ್ವಾಮಿ ಹೇಳ್ತಾರೆ, ಮದುವಣಿಗೆಯ ಜೊತೆಯಲ್ಲಿರುವಷ್ಟು ಕಾಲ ಅವನ ಆಪ್ತರು ದುಃಖ ಪಡುವುದುಂಟೆ, ಮದುವಣಿಗನು ಅವರಿಂದ ಅಗಲಬೇಕಾದ ಕಾಲ ಬರ್ತದೆ, ಆಗ ಅವರು ಉಪವಾಸ ಮಾಡ್ತಾರೆ. ಮದುವಣಿಗನು ಅವನಿಂದ ಅಗಲಬೇಕಾದ ಕಾಲ ಬರ್ತದೆ, ಅವಾಗ ಉಪವಾಸ ಮಾಡ್ತಾರೆ. ದೇವರೊಂದಿಗೆ ನೀನು ಜೀವಿಸುವಾಗ ಉಪವಾಸ ಇಲ್ಲ, ದೇವರಿಂದ ನೀನು ದೂರ ಹೋಗುವಾಗ, ದೇವರನ್ನ ಬಿಟ್ಟು ಬಿಟ್ಟಾಗ, ದೇವರಿಂದ ನೀನು ಅಕ್ರಮವಾದ ಪಾಪಗಳಿಗೆ ಹೋಗುವಾಗ, ದೇವರಲ್ಲಿ ಭಯಭಕ್ತಿ ಇಲ್ಲದೆ ಹೋಗುವಾಗ, ದೇವರ ಆಜ್ಞೆಗಳನ್ನು ಪಾಲಿಸದೆ ನಡೆಯುವಾಗ, ಅಂದರೆ ಮದುವಣಿಗನನ್ನ ನೀನು ಬಿಟ್ಟು ಹೋಗುವಾಗ, ಮದುವಣಿಗನು ನಿನ್ನನ್ನು ಅಗಲಿದ ಮೇಲೆ ದಾವೀದನು ಹೇಳ್ತಾನೆ 51ನೇ ಕೀರ್ತನೆಯಲ್ಲಿ, ತಳ್ಳಬೇಡ ನನ್ನ ದೇವಾ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮರನ್ನು ನನ್ನಿಂದ. ನಾನು ಯಾವಾಗ ಅವಿಧೇಯನಾಗಿ ದೇವರಿಗೆ ನಡೆಯುತ್ತೇನೋ, ದೇವರ ಆಜ್ಞೆಗಳಿಗೆ ಅವಿಧೇಯನಾಗಿ ನಡೆಯುತ್ತೇನೋ, ನನ್ನೊಳಗಿರುವಂತಹ ಮದುವಣಿಗನು ನನ್ನನ್ನು ಬಿಟ್ಟು ಹೋಗುತ್ತಾನೆ. ಅಂದರೆ ಈ ಜೀವನದಲ್ಲಿ ಮದುವಣಿಕನಾಗಿರುವ ಪ್ರಭು ದೇವರು, ದೇವರ ಆತ್ಮರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಯಾವಾಗ? ನಾವು ಪಾಪಕ್ಕೆ ಗುಲಾಮರಾಗುವಾಗ, ಭಯಭಕ್ತಿ ಇಲ್ಲದವರಾಗಿ ಜೀವಿಸುವಾಗ, ದೇವರ ಆಜ್ಞೆಗಳನ್ನು ನಾವು ನಿರಾಕರಿಸುವಾಗ, ನಮ್ಮೊಳಗಿರುವಂತಹ ಮದುವಣಿಗನಾಗಿರುವ ಪ್ರಭು ಯೇಸು ಪವಿತ್ರ ಆತ್ಮರು ನಮ್ಮನ್ನು ಬಿಟ್ಟು ಹೋಗುವಾಗ ನಾವು ಉಪವಾಸ ಮಾಡುತ್ತೇವೆ. ಅದಕ್ಕೆ ತಪಸ್ಸು ಕಾಲದ ಸಿದ್ಧತೆ, ಉಪವಾಸ, ಮಾಂಸ ನಿರೋಧನೆಯ ದಿನಗಳು ಎಂಬುದಾಗಿ, ಆರಾಧನೆ, ಧ್ಯಾನ ಪರವಶವಾಗಿರಬೇಕು, ತ್ಯಾಗದ ಜೀವನವನ್ನು ಮಾಡಬೇಕು ಎಂಬುದಾಗಿ ಧರ್ಮಸಭೆ ನಮಗೆ ಪ್ರಕಟಿಸುತ್ತದೆ. ನಾವು ಮದುವಣಿಗನನ್ನ ಕಳೆದುಕೊಂಡಿದ್ದೇವೆ. ನಮ್ಮಲ್ಲಿ ಮದುವಣಿಗನಿದ್ದ ಇರುವುದೇ ಆದರೆ ನಾವು ಪಾಪಕ್ಕೆ ಗುಲಾಮರಾಗುವುದಿಲ್ಲ. ಮದುವಣಿಗನು ನಮ್ಮಲ್ಲಿ ಇರುವುದಾದರೆ ನಮ್ಮ ಜೀವನದಲ್ಲಿ ಕತ್ತಲೆ ಬರುವುದಿಲ್ಲ. ಮದುವಣಿಗನು ನಮ್ಮ ಜೊತೆಯಲ್ಲಿರುವುದಾದರೆ ನಮಗೆ ದಾರಿದ್ರ್ಯ ಉಂಟಾಗುವುದಿಲ್ಲ. ಮದುವಣಿಗನು ನಮ್ಮ ಜೊತೆಯಲ್ಲಿರುವುದಾದರೆ ನಮ್ಮ ಜೀವನದಲ್ಲಿ ಬರಡಾಗುವುದಿಲ್ಲ. ಒಂದು ಪಕ್ಷ ಆಗುವುದಾದರೆ ಅದು ದೇವರ ಮಹಿಮೆಗೆ ಆಗಿರುತ್ತದೆ. ಆದರೆ ಕೆಲವು ಸಾರಿ ನಮ್ಮ ಜೀವನ ಬರಡಾಗುವುದಕ್ಕೆ ಉತ್ತರ ನಮಗೆ ಸಿಗುತ್ತದೆ. ನಾವು ಯೋಚಿಸಿದ್ದೇ ಆದರೆ ನನ್ನ ಜೀವನ ಯಾಕೆ ಬರಡಾಗಿದೆ ಎಂದು ಹೇಳುವುದಾದರೆ, ನನ್ನ ಜೀವನ ಯಾಕೆ ಕತ್ತಲೆ ಆಗಿದೆ ಎಂಬುದು ಹೇಳುವುದಾದರೆ, ಅಥವಾ ನನಗೆ ಯಾಕೆ ಈ ದಾರಿದ್ರ್ಯ ಎಂದು ಹೇಳುವುದಾದರೆ, ಯಾಕೆ ನನಗೆ ಈ ಶಾಪ ರೋಗ ಎಂದು ಹೇಳುವುದಾದರೆ, ಅದಕ್ಕೆ ಉತ್ತರ ನಮ್ಮ ಮನಸ್ಸಾಕ್ಷಿಯೇ ನಮಗೆ ಕೊಡುತ್ತದೆ. ನಾನು ಏಕೆ ಎಲ್ಲವನ್ನ ಕಳೆದುಕೊಂಡಿದ್ದೇನೆ ಎಂಬುದಾದರೆ ನಮ್ಮ ಮನಸ್ಸಾಕ್ಷಿ ಉತ್ತರ ಕೊಡುತ್ತದೆ. ಅಂದ್ರೆ ಮದುವಣಿಗನಾಗಿರುವ ಪ್ರಭು ಯೇಸು ಅಥವಾ ಸತ್ಯದ ಆತ್ಮನ ನಮ್ಮಲ್ಲಿಲ್ಲದ ಕಾರಣ ಅಸತ್ಯಗಳು, ಅಕ್ರಮಗಳು, ಕೆಟ್ಟವುಗಳು ನಮ್ಮಲ್ಲಿ ತುಂಬಿ ಬರುವ ಕಾರಣ
ಮಧುವಣಿಗನಾಗಿರುವಂತಹ ದೇವರ ಆತ್ಮವಾಗಿರುವ ಪ್ರಭು ಯೇಸು ನಮ್ಮನ್ನು ಬಿಟ್ಟು ಹೋಗಿರುವ ಕಾರಣ ನಮ್ಮ ಜೀವನದಲ್ಲಿ ಈ ಹೊರತೆಗಳು ಕೊರತೆಗಳು. ಹಳೆಯ ಅಂಗಿಗೆ ಹೊಸ ಬಟ್ಟೆಯ ತೇಪೆಯನ್ನು ಯಾರು ಹಾಕುವುದಿಲ್ಲ. ಏಕೆಂದರೆ ಹೊಸ ತೇಪೆಯ ಹಳೆಯ ಅಂಗಿಯನ್ನ ಏನು ಮಾಡ್ತದೆ? ಈಜಿ ಬಿಡುತ್ತದೆ. ಅರಕು ಇನ್ನೂ ಹೆಚ್ಚಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳೆಯ ಜೀವನಕ್ಕೆ ಹೊಸ ಜೀವನವನ್ನ ಅಳವಡಿಸಿಕೊಳ್ಳಿಕ್ಕೆ ಆಗ್ತದ? ಹೊಸ ಬಟ್ಟೆಯನ್ನು ಯಾರಾದ್ರೂ ಹಾಕ್ತೀವ ಅರ್ಧೋಗಿರೋ ಬಟ್ಟೆಗೆ? ಯಾಕಂದ್ರೆ ನೋಡಿ, ಈ ಹಳೆ ಬಟ್ಟೆ ನೀರಿಗೆ ಬಿದ್ದು 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 ದಾರಗಳೆಲ್ಲ ಏನಾಗಿರ್ತದೆ? ಸಿಂಕ್ ಆಗಿ ಹೋಗಿರ್ತದೆ, ತುಂಬಾ ಸುಲಭವಾಗಿ ಹೋಗಿರ್ತದೆ. ಆದ್ರೆ ಹೊಸ ಬಟ್ಟೆ ಇವಾಗ ಏನಾಗ್ತದೆ? ಆ ಹೊಸ ಬಟ್ಟೆಯನ್ನು ತಂದು ಈ ಹಳೆಯ ಬಟ್ಟೆಯ ಮೇಲೆ ನಾವು ತೇಪೆ ಹಾಕಬೇಕಾದ್ರೆ ಅದು ನೀರಿಗೆ ಹಾಕುವಾಗ, ಒಂದು ಸಾರಿ ನೀರಿಗೆ ಹಾಕುವಾಗ ಸ್ವಲ್ಪ ಟೈಟ್ ಆಗ್ತದೆ, ಎರಡನೇ ಸಾರಿ ನೀರಿಗೆ ಹಾಕುವಾಗ ಇನ್ನೂ ಟೈಟ್ ಆಗ್ತದೆ, ಹೀಗೆ 3-4 ಸಾರಿ ನೀರಿಗೆ ಹಾಕುವಾಗ ಆ ಹೊಸ ತೇಪೆ ತಾನಾಗಿಯೇ ಈಜಿ ಹೋಗುತ್ತದೆ. Praise the Lord. 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 Hallelujah. ಹಳೆಯ ಬುದ್ದಲಿಗಳಲ್ಲಿ ಹೊಸ ಮದ್ಯವನ್ನ ತುಂಬಿಡುವುದಿಲ್ಲ. ತುಂಬಿಟ್ಟರೆ ಬುದ್ದಲಿಗಳು ಬಿರಿಯುತ್ತವೆ. Praise the Lord. Praise the Lord. Praise the Lord. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ಒಂದಾಗಬೇಕು. ಸಮಯಕ್ಕೆ ಸರಿ ಹೋಗುವಂತ ಜೀವನ ಶೈಲಿ ಉತ್ತಮವಾದದ್ದು. ಸಮಯಕ್ಕೆ ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ, ಸ್ತೋತ್ರ ರಾಜ, ವಂದನೆಗಳ ರಾಜ. ಸಮಯಕ್ಕೆ ಸರಿ ಹೊಂದಿಕೊಂಡು ಹೋಗುವಂತಹ ನಮ್ಮ ಜೀವನ ಶೈಲಿ ಉತ್ತಮವಾದದ್ದು. ಅಂದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ, ಯಾವ ಪರಿಸ್ಥಿತಿಲಿ ಇದ್ದೇನೆ, ಯಾವ ಜೀವನ ಮಾಡ್ತಾ ಇದ್ದೇನೆ, ಆ ಸಮಯದಲ್ಲಿ ನಾನು ನನ್ನನ್ನು ಬದಲಾಯಿಸಿಕೊಂಡು ಹೋಗಬೇಕು. ನನ್ನ ತಪ್ಪನ್ನ ನಾನು ಅರಿತುಕೊಂಡು ಹೋಗಬೇಕು. ನನ್ನ ನಡೆನುಡಿಯನ್ನ ಬದಲಾಯಿಸಿಕೊಂಡು ಹೋಗಬೇಕು. ಹೀಗೆ ಸಮಯಕ್ಕೆ ಸರಿ ಹೊಂದಿಕೊಂಡು ಒಳ್ಳೆಯವರ ಜೊತೆ ಒಳ್ಳೆಯವರಾಗಿ, ವಿಶ್ವಾಸಿಗಳ ಜೊತೆ ವಿಶ್ವಾಸಿಗಳಾಗಿ ನಾವು ನಮ್ಮ ಜೀವನ ಶೈಲಿಯನ್ನು ಹೊಸದಾಗಿಸಿಕೊಳ್ಳಬೇಕು. ಆ ಕಾಲಕ್ಕೆ ಸಂಭವಿಸಿ ಹೋಗುವಂತ ಆಗುಹೋಗುಗಳು ನಿರಂತರವಾಗಿ ನಾವು ನಡೆಸುತ್ತಾ ಇರಬೇಕು. ಸಮಯಕ್ಕೆ ಸರಿಯಾಗಿ ವರ್ತಿಸಲು ಕಲಿಯದ ಮನುಷ್ಯ ನಗೆಪಾಟಿಗೆ ಈಡಾಗ್ತಾನೆ. ಅದೇ ಹೇಳ್ತೀವಿ, ಕಾಮನ್ ಸೆನ್ಸ್ ಅಂತ ಹೇಳ್ತೀವಲ್ವಾ. ಮಾಡಬೇಕಾದದನ್ನ ಮಾಡಬೇಕಾಗಿರೋ ಸಮಯದಲ್ಲಿ ಮಾಡೋದಿಲ್ಲ, ಮಾಡಬೇಕಾಗಿರೋದನ್ನ ಮಾಡೋದಕ್ಕೆ ಬಿಡೋದಿಲ್ಲ, ಬೇಡವಾದನ್ನೇ ಮಾಡುವುದು. ಯಾವಾಗ ನಾವು ನಗೆಪಾಟಿಗೆ ಈಡಾಗ್ತೇವೋ, ಸಮಯಕ್ಕೆ ಸರಿಯಾಗಿ ವರ್ತಿಸಲು ಕಲಿಯದೆ ನಾವು ಮನುಷ್ಯರ ಮುಂದೆ ನಗಪಾಟಿಗೆ ನಾವು ಈಡಾಗ್ತೇವೋ, ಸಮಾಜ ಆವಾಗ ನಮ್ಮನ್ನು ಮೂರ್ಖ ಎಂಬುದಾಗಿ ಭಾವಿಸ್ತದೆ. ನಾವು ಹಾಗೆಯೇ ನಡ್ಕೊಳ್ತೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯನ್ನು ಕಂಡುಕೊಳ್ಳಬೇಕು. ನಾನು ಹೇಗೆ ಜೀವಿಸ್ತಾ ಇದ್ದೇನೆ ಎಂದು ನಮಗೆ ಚೆನ್ನಾಗಿ ಗೊತ್ತು. ಹೀಗೆ ನಮ್ಮ ಜೀವನವನ್ನು ನಾವು ಪರಿವರ್ತಿಸಿಕೊಳ್ಳಬೇಕು. ಅಂದರೆ ಭಯಭಕ್ತಿ ಉಳ್ಳವರಾಗಿ, ದೇವರ ವಾಕ್ಯ ಹೇಳ್ತದೆ, ಕೀರ್ತನೆಗಾರ ಹೇಳುತ್ತಾನೆ 85ನೇ ಅಧ್ಯಾಯದಲ್ಲಿ, ಭಯಭಕ್ತಿ ಉಳ್ಳವರಿಗೆ ಆತನ ರಕ್ಷಣೆ ಸನ್ನಿಹಿತ, ಹತ್ತಿರವಿದೆ. ಯಾರು ಭಯಭಕ್ತಿ ಉಳ್ಳವರಾಗಿರ್ತೇವೋ ಅವರಿಗೆ ರಕ್ಷಣೆ ಹತ್ತಿರವಿದೆ. ಅಂದ್ರೆ ಆ ಭಯಭಕ್ತಿ ಬರೀ ದೇವರ ಮುಂದೆ ಮಾತ್ರ ಇದ್ದರೆ ಏನು ಪ್ರಯೋಜನವಿಲ್ಲ. ದೇವರು ನಮಗೆ ಕೊಟ್ಟಂತಹ ವ್ಯಕ್ತಿಗಳ ಮುಂದೆ, ಸಮಾಜದ ಮುಂದೆ, ಪರಿಸರದ ಮುಂದೆ, ಅಥವಾ ವಿಚಾರಣೆಯ ಮುಂದೆ, ಕುಟುಂಬದ ಮುಂದೆ, ದೇವರು ನಮಗೆ ಕೊಟ್ಟಂತಹ ಪತಿ ಪತ್ನಿ ಮಕ್ಕಳ ಎತ್ತವರ ಮುಂದೆ, ಒಡಹುಟ್ಟಿದವರ ಮುಂದೆ ಹೀಗೆ ಭಯಭಕ್ತಿ ಉಳ್ಳವರಾಗಿರಬೇಕು. ಆಗ ಮಾತ್ರವೇ ದೇವರ ಅನಂತ ಕೃಪೆಯಿಂದ ನಾವು ಸಕಲ ರಕ್ಷಣೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ಪ್ರಿಯರೇ, ದಯವಿಟ್ಟು ಪ್ರತಿದಿನ ನಿಮ್ಮ ಮುಂದೆ
ಬರುವಂತಹ 3:30 ಗಂಟೆಗೆ ಲೈವ್ ಫೇಸ್ಬುಕ್ ಲೈವ್ ಇರುತ್ತದೆ. ದಯವಿಟ್ಟು ಆ ಲೈವ್ಗಳನ್ನ ಸಂಪರ್ಕಿಸಿ ನೇರ ಲೈವ್ಗೆ ಬನ್ನಿ. ಹಾಗೂ ಲೈವಿನ ಲಿಂಕ್ಗಳನ್ನ ನಿಮಗೆ ಕಳಿಸ್ತಾ ಇದೆ. ದಯವಿಟ್ಟು ಆ ಲೈವ್ ಲಿಂಕ್ಗಳನ್ನ ನೀವು ನೋಡಿ ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ಸರಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ದೇವರಿಗೆ ನೀವು ಕೋಟಿ ಸ್ತೋತ್ರ ಹೇಳಿದಾಗೆ. ಯಾಕಂದ್ರೆ ಅದರ ಮುಖಾಂತರವಾಗಿ ಹಲವಾರು ಜನರು ದೇವರ ವಾಕ್ಯಕ್ಕೆ ಕಿವಿಗೊಡ್ಲಿಕ್ಕೆ ಸಾಧ್ಯ. ಅದರಿಂದ ದಯವಿಟ್ಟು ನಿಮ್ಮ ಮಿತ್ರರು, ಬಂಧುಗಳು ಯಾರೇ ಇದ್ದಾರೋ ಎಲ್ಲರಿಗೂ ಹೇಳಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕಳಿಸುವಂತ ಲಿಂಕ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಂಬುದಾಗಿ. ಪ್ರೀಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನನ್ನ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.